ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿರುವಂತಹ ಬೆನ್ನಲ್ಲೇ ಪ್ರತಿಪಕ್ಷ ಬಿಜೆಪಿಯಲ್ಲೂ ಬದಲಾವಣೆಯ ಗಾಳಿ ಬೀಸತೊಡಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಹಿಂದೂ ಹುಲಿ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ರಾಜ ಹುಲಿಯನ್ನ ಹಿಂದಿಕ್ತಾರಾ ಹಿಂದೂ ಹುಲಿ? ಯತ್ನಾಳ್ಗೆ ನಿಜವಾದ ಶುಕ್ರ ದೆಸೆ ಶುರುವಾಗಿದೆಯಾ? ಯತ್ನಾಳ್ ಅವರನ್ನೇ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡ್ತಾರಾ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತಾ. ಯತ್ನಾಳ್ ಅಂತ ಅಂದ್ರೇನೆ ಹಾಗೆ ಖಡಕ್ ಹಿಂದುವಾದಿ. ಮಾತಿಗೆ ಅಂತ ಹೇಳಿದ್ರೆ ಸ್ಫೋಟಕ ಸುದ್ದಿಗಳನ್ನೇ ಕೊಡ್ತಾ ಹೋಗ್ತಾರೆ. ಅದು ಯಾರೇ ಆಗಿರ್ಲಿ, ಅಧ್ಯಕ್ಷರಾದ್ರೂ ಸರಿ, ಮುಖ್ಯಮಂತ್ರಿ ಆದ್ರೂ ಸರಿ, ನಿಷ್ಠೂರವಾಗಿಯೇ ಮಾತನಾಡ್ತಾರೆ. ಈಗ ಅಸಲಿ ವಿಷಯ ಏನಪ್ಪಾ ಅಂತ ಅಂದ್ರೆ, ಹಿಂದೂ ಹುಲಿ ಯತ್ನಾಳ್ಗೆ ಮತ್ತೆ ಒಳ್ಳೆ ಟೈಮ್ ಬಂದೆತ್ತಿದೆ. ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ಶಾಸಕ ಯತ್ನಾಳ್ ಅವರಿಗೆ ಪಕ್ಷದ ಬಾಗಿಲು ತೆರೆಯೋದಕ್ಕೆ ತೆರೆಮರೆಯಲ್ಲಿ ಮತ್ತೆ ಕಸರತ್ತು ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಪುಷ್ಟಿ ಬಂದಿದೆ. ಬಿಜೆಪಿಯಲ್ಲಿ ಇಂತಹದೊಂದು ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಹೇಗಾದ್ರೂ ಮಾಡಿ ಮುಂದಿನ ಬಾರಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಏರಲೇಬೇಕು ಅನ್ನುವಂತಹ ಸಂಕಲ್ಪ ಬಿಜೆಪಿಯಲ್ಲಿ ನಡೀತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಹಿಂದೂ ಮತ ಮಂತ್ರದ ಸದ್ದು ಜೋರಾಗಿದೆ. ಹಿಂದೂ ಹುಲಿಗಳನ್ನ ಗಟ್ಟಿ ಮಾಡುವಂತಹ ಕಾಯಕಲ್ಪಕ್ಕೆ ಬಿಜೆಪಿ ನಾಯಕರು ಈಗಾಗಲೇ ಕಾಯಕಲ್ಪವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಮತಗಳು ಎಲ್ಲೂ ಚದುರದಂತೆ ಎಲ್ಲಾ ಹಿಂದೂವಾದಿ ಮುಖಂಡರನ್ನ ಒಗ್ಗೂಡಿಸೋದಕ್ಕೆ ಬಿಜೆಪಿಯ ದೆಹಲಿ ದೊರೆಗಳು ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಯತ್ನಾಳ್ ಸೇರಿದಂತೆ ಪಕ್ಷದಿಂದ ಅಂತರ ಕಾಯ್ದುಕೊಂಡಿರುವಂತಹ ಎಲ್ಲಾ ಹಿಂದೂವಾದಿ ನಾಯಕರನ್ನ ಒಗ್ಗೂಡಿಸೋದಕ್ಕೆ ಬಿಜೆಪಿ ವರಿಷ್ಠರು, ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಅವರ ತಂದೆ ಯಡಿಯೂರಪ್ಪ ಅವರಿಗೆ ಜವಾಬ್ದಾರಿಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಯತ್ನಾಳ್ ಅವರನ್ನ ಬಿಜೆಪಿಗೆ ಕರೆತರೋದಕ್ಕೆ ಎಲ್ಲಾ ಪ್ಲಾನ್ ಅನ್ನ ಮಾಡ್ಲಾಗ್ತಾ ಇದೆ. ಯತ್ನಾಳ್ ಜೊತೆಗೆ ಮತ್ತೊಬ್ಬ ಹಿಂದೂ ಹುಲಿ ಈಶ್ವರಪ್ಪ ಅವರನ್ನ ಮರಳಿ ಗೂಡಿ ಕರೆತರೋದಕ್ಕೆ ದೆಹಲಿ ನಾಯಕರಿಂದಲೇ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ನಿರ್ದೇಶನ ಬಂದಿದೆ. ಈಗಾಗಲೇ ಕೆಲ ಹಿಂದೂ ಮುಖಂಡರು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದು, ಅದು ಪಕ್ಷದ ಮೇಲೆ ದುಷ್ಟ ಪರಿಣಾಮ ಬೀರುವಂತಹ ಸಾಧ್ಯತೆಗಳನ್ನ ಹೆಚ್ಚು ಮಾಡಿದೆ. ಹಾಗಾಗಿ ದೆಹಲಿ ದೊರೆಗಳು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಹಿಂದೂ ಮಂತ್ರ ಜಪಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವಿಜೇಂದ್ರ ಅವರು 2ನೇ ದರ್ಜೆಯ ನಾಯಕರೊಟ್ಟಿಗೆ ಯತ್ನಾಳ್ ವಿಷಯ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಯತ್ನಾಳ್ ಅವರನ್ನ ಕರೆತರೋದಕ್ಕೆ ರಾಜ್ಯದ ಬಿಜೆಪಿ ನಾಯಕರು ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಆದ್ರೆ ಹಿಂದೂ ಹುಲಿಯನ್ನ ಮರಳಿ ಗೂಡಿ ಕರೆತರೋದಕ್ಕೆ ರಾಜ ಹುಲಿ ಅಷ್ಟೊಂದು ಸುಲಭವಾಗಿ ಒಪ್ತಾರಾ? ಯತ್ನಾಳ್ ಮರಳಿ ಬಂದರೂ ಬಿಜೆಪಿಯಲ್ಲಿ ಯಾವುದೇ ಭಿನ್ನ ಮತಗಳು ಹೇಳೋದಿಲ್ವಾ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.